ನಮಸ್ಕಾರ ಗುರು, ನೀವು ನೋಡ್ತಾ ಇದ್ದೀರಾ ಕ್ರಿಕೆಟ್ ಸ್ಪೋರ್ಟ್ಸ್ ಕಂಡ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ಬ್ಯಾಂಕಿ ಅಪ್ಡೇಟ್ ಮಾಹಿತಿ ಏನೆಂದರೆ, ನಿನ್ನೆ ತಾನೇ RCB ತಂಡವು ಗುಜರಾತ್ ಜಾಯಂಟ್ಸ್ ತಂಡದ ವಿರುದ್ಧ ಒಂದು ಭರ್ಜರಿಯಾದಂತಹ ಜಯವನ್ನು ಸಾಧಿಸಿದೆ. ಅದರಲ್ಲಿಯೂ RCB ತಂಡದ ನಾಯಕರಾಗಿರುವ ಸ್ಮೃತಿ ಮಂದನಾರವರು ಯಾವೆಲ್ಲ ರೀತಿಯಾಗಿರುವಂತಹ ಉತ್ತಮವಾದಂತಹ ಪರ್ಫಾರ್ಮೆನ್ಸ್ ಅನ್ನು ನಿನ್ನೆ ತಾನೇ ತೋರಿಸಿದ್ದಾರೆಯೋ ಅದೇ ರೀತಿಯಾದಂತಹ ಪರ್ಫಾರ್ಮೆನ್ಸ್ ಅನ್ನು ತೆಗೆದುಕೊಂಡು ಈಗಾಗಲೇ ರೇಣುಕಾರವರು ಕೂಡ ಉತ್ತಮವಾದಂತಹ ಬಾಲಿಂಗ್ ಪರ್ಫಾರ್ಮೆನ್ಸ್ ಅನ್ನು ನಿನ್ನೆ ತಾನೇ ಗುಜರಾತ್ ಜಾಯಂಟ್ಸ್ ತಂಡದ ವಿರುದ್ಧ ತೋರಿಸಿದ್ದಾರೆ ಸ್ನೇಹಿತರೆ. ಸೊ ಯಾವೆಲ್ಲ ಕಾರಣದಿಂದಾಗಿ RCB ತಂಡವು ನಿನ್ನೆ ಗುಜರಾತ್ ಜಾಯಂಟ್ಸ್ ತಂಡದ ವಿರುದ್ಧ ಉತ್ತಮವಾದಂತಹ ಪರ್ಫಾರ್ಮೆನ್ಸ್ ಅನ್ನು ತೋರಿಸಿದ್ದಾರೆ ಎಂಬುದರ ಬಗ್ಗೆ ಫುಲ್ ಡೀಟೇಲ್ ಅಪ್ಡೇಟ್ ಮಾಹಿತಿಯನ್ನು ನಿಮಗೆಲ್ಲರಿಗೂ ಇವತ್ತಿನ ಒಂದು ವಿಡಿಯೋದಲ್ಲಿ ತೋರಿಸಿಕೊಡುತ್ತೇನೆ. ಅದಕ್ಕಿಂತ ಮುಂಚೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬೆಲ್ ಐಕಾನ್ ಬಟನ್ ಅನ್ನು ಕ್ಲಿಕ್ ಮಾಡಿಕೊಳ್ಳಿ, ಏಕೆಂದರೆ ಇದೇ ರೀತಿಯಾದಂತಹ ಮುಂತಾದ RCB ಹಾಗೂ WPLಗೆ ಸಂಬಂಧಪಟ್ಟಂತಹ ಅಪ್ಡೇಟ್ ವಿಡಿಯೋಗಳನ್ನು ನಿಮ್ಮ ಮುಂದೆ ಕಲ್ಪಿಸಿಕೊಳ್ಳಲು ಸಾಧ್ಯವಾಗುತ್ತದೆ. ಸೊ ಬನ್ನಿ ಸ್ನೇಹಿತರೆ, ಇವತ್ತಿನ ವಿಡಿಯೋನು ತಡ ಮಾಡದೆ ಶುರು ಮಾಡೋಣಂತೆ. ಸ್ನೇಹಿತರೆ, ಮೊದಲನೇದಾಗಿ ಹೇಳುವುದಾದರೆ 27 ಎಸೆತಗಳಲ್ಲಿ ಸುಮಾರು 43 ರನ್ಗಳನ್ನು ಹೊಡೆದಿದ್ದು RCB ತಂಡದ ನಾಯಕರಾಗಿರುವ ಸ್ಮೃತಿ ಮಂದನಾರವರು ನಿನ್ನೆ ತಾನೇ ಅವರ ಬಲಿಷ್ಠವಾದ ಅವತಾರವನ್ನು ಗುಜರಾತ್ ಜಾಯಂಟ್ಸ್ ತಂಡದ ವಿರುದ್ಧ WPL ಸೀಸನ್ 2ರಲ್ಲಿ ತೋರಿಸಿದ್ದಾರೆ ಸ್ನೇಹಿತರೆ. ಇದೇ ರೀತಿಯಾದಂತಹ ಪರ್ಫಾರ್ಮೆನ್ಸ್ ಅನ್ನು ಅವರು ಕಳೆದ ಸೀಸನ್ ನಲ್ಲಿಯೂ ಕೂಡ ತೋರಿಸಿಲ್ಲ. ಆದರೆ 2024ರ WPL ಸೀಸನ್ 2ರಲ್ಲಿ ಗುಜರಾತ್ ಜಾಯಂಟ್ಸ್ ತಂಡದ ವಿರುದ್ಧ ಅವರು ನಿನ್ನೆ ತಾನೇ ಉತ್ತಮವಾದಂತಹ ಪರ್ಫಾರ್ಮೆನ್ಸ್ ಅನ್ನು ತೋರಿಸಿದ್ದ ಕಾರಣದಿಂದಾಗಿ RCB ತಂಡವು 8 ವಿಕೆಟ್ಗಳೊಂದಿಗೆ ಈಗಾಗಲೇ ತನ್ನ 2ನೇ ಜಯವನ್ನು ಸಾಧಿಸಿದೆ. ಅದರಲ್ಲಿಯೂ ರೇಣುಕಾರವರು ಕೂಡ ಉತ್ತಮವಾದಂತಹ ಬಾಲಿಂಗ್ ಪರ್ಫಾರ್ಮೆನ್ಸ್ ಅನ್ನು ತೋರಿಸಿ ಸುಮಾರು 2 ವಿಕೆಟ್ಗಳನ್ನು ತೆಗೆದುಕೊಂಡು ಬಂದಿದ್ದಾರೆ. ಸ್ನೇಹಿತರೆ, ನಮ್ಮ ಒಂದು RCB ತಂಡವು ಉತ್ತಮವಾದಂತಹ ಪರ್ಫಾರ್ಮೆನ್ಸ್ ಅನ್ನು ತೋರಿಸುವುದರ ಜೊತೆಗೆ ನಿನ್ನೆ ತಾನೇ ಗುಜರಾತ್ ಜಾಯಂಟ್ಸ್ ತಂಡದ ವಿರುದ್ಧ ಪಂದ್ಯವನ್ನು ಗೆದ್ದಿದೆ. ನಾಳೆ ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ವಿರುದ್ಧ RCB ತಂಡವು ತನ್ನ 3ನೇ ಪಂದ್ಯವನ್ನು ಗೆಲ್ಲುವುದಕ್ಕೆ ಸಾಧ್ಯವಾಗುತ್ತದೆ ಇಲ್ಲವೋ ಎಂಬುದರ ಬಗ್ಗೆ ನಿಮಗೇನಾದರೂ ಮಾಹಿತಿ ಇದ್ದರೆ ನಮ್ಮ ಚಾನಲ್ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಇದೇ ರೀತಿಯಾದಂತಹ ಮುಂತಾದ ಅಪ್ಡೇಟ್ ವಿಡಿಯೋಗಳಲ್ಲಿ ಸಿಗೋಣ. ಧನ್ಯವಾದಗಳು ಸ್ನೇಹಿತರೆ.